ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ. ನಾಳೆ ಬಹುಶಃ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ. ಏಕೆಂದರೆ ಒಂದು ಕಡೆಯಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗದಿರಲು ಬಿಜೆಪಿನೇ ಕಾರಣವೆಂದು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟರೆ, ಇತ್ತ ಮತ್ತೊಂದಡಿಯಲ್ಲಿ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಹಿಂಸರಿಯೋದಿಲ್ಲ, ಎಸ್ಮಾ ಜಾರಿಗೆಗೊಳಿಸಿದ್ರೆ ಸರ್ಕಾರವೇ ಭಸ್ಮವಾಗುತ್ತೆ ಎಂದು ಎಚ್.ವಿ. ಅನಂತ ಸುಬ್ಬುರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಂದೇ ಒಂದು ಬಸ್ಸು ಕೂಡ ರಸ್ತೆಗೆ ಇಳಿಯೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್, ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿ. ಇದರಿಂದ ನಾವು ಹಾಕುವಂತಹ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ನಾಳೆ ಕರ್ನಾಟಕದಲ್ಲಿ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆಗಳು ಎದ್ದು ಕಾಣುತ್ತಿವೆ. ಏಕೆಂದ್ರೆ ಸಾರಿಗೆ ನೌಕರರ ಸಂಬಳ ಹೆಚ್ಚಿಗೆ ಮಾಡಬೇಕು ಮತ್ತು ಹಿಂಬಾಕಿ ವೇತನವನ್ನ ಪಾವತಿ ಮಾಡಬೇಕು ಎಂಬ ಕುರಿತಂತೆ ಸಾರಿಗೆ ನೌಕರರು ಹಲವು ಬಾರಿ ಸರ್ಕಾರಕ್ಕೆ ಬೇಡಿಕೆ ಇಡುತ್ತಿದ್ದು ಮತ್ತು ಎಷ್ಟೋ ಸಭೆಗಳನ್ನು ಮಾಡಿದರೂ ಎಲ್ಲ ಸಭೆಗಳು ವಿಫಲಗೊಂಡಿವೆ. ಇನ್ನು ಇಂತಹ ಸಮಯದಲ್ಲಿ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಇದೀಗ ಮತ್ತೊಂದು ಹೊಸ ಆರೋಪವನ್ನ ಮಾಡಿದ್ದಾರೆ. ಅದೇನೆಂದರೆ, ಬಿಜೆಪಿಯವರ ಆದೇಶದಿಂದಲೇ ಎಲ್ಲವೂ ಕೂಡ ತಡವಾಗ್ತಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಹೌದು, ಬಿಜೆಪಿ ಸರ್ಕಾರದ ಆದೇಶದ ಕಾರಣ ನಮಗೆ ವೇತನ ಪರಿಷ್ಕರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಕಾರಣದಿಂದಾಗಿ ಹಿಂಬಾಕಿ ನೀಡುವುದು ಕೂಡ ಸ್ವಲ್ಪ ತಡವಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಹೊಸ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಬಿಜೆಪಿ ಸರ್ಕಾರದ ಆದೇಶದಲ್ಲಿ ಏನಿತ್ತು ಎಂಬುದನ್ನು ನೋಡುವುದಾದರೆ, ಅದೇನೆಂದರೆ ಸ್ನೇಹಿತರೆ, ಬಿಜೆಪಿ ಸರ್ಕಾರದ ನಿಯಮದ ಪ್ರಕಾರ ಪ್ರತಿ 4 ವರ್ಷಗಳಿಗೊಮ್ಮೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವುದು. ಅಂದರೆ 2012-16 ವೇತನ ಹೆಚ್ಚಳ ಮಾಡಿದ ಸಂದರ್ಭದಲ್ಲಿ 2012ರಿಂದ ಜಾರಿಗೆ ಬರುವುದಾಗಿ ಆದೇಶದಲ್ಲಿ ಹೇಳಲಾಗಿತ್ತು. ಅದೇ ರೀತಿ 2016ರಿಂದ 2020 ವೇತನ ಹೆಚ್ಚಳ ಮಾಡಿದಾಗ ಆದೇಶದಲ್ಲಿ 2016ರಿಂದ ಜಾರಿಗೆ ಬರಬೇಕು ಎಂದು ಆದೇಶದಲ್ಲಿ ಬರೆಯಲಾಗಿತ್ತು. ಆದರೆ 2023ರ ಆದೇಶದಲ್ಲಿ 2020 ಎಂದು ಬರೆಯುವ ಬದಲು 2023 ಮಾರ್ಚ್ 1 ಎಂದು ಬರೆಯಲಾಗಿದೆ. ಹಾಗಾಗಿ 2027ರವರೆಗೆ ವೇತನ ಪರಿಷ್ಕರಣೆ ಮಾಡುವುದು ಆಗೋದಿಲ್ಲ ಎಂದು ಇದೀಗ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರ ಆದೇಶದ ಕಾರಣದಿಂದಲೇ ಇವೆಲ್ಲ ಆಗುತ್ತಿರುವುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಆ ಒಂದು ಆದೇಶದಲ್ಲಿ 2020ರಿಂದ ಅನ್ವಯವಾಗಬೇಕು ಅಂತಿದ್ರೆ ಆಗ ನಾವು ಏನಾದರೂ ಮಾಡಬಹುದಿತ್ತು ಮತ್ತು ಹಿಂದಿನ ಸರ್ಕಾರವು ಕೂಡ ಯಾವುದೇ ನಿಧಿಯನ್ನು ಕೂಡ ಹಂಚಿಕೆ ಮಾಡಿಲ್ಲ. ಹಾಗಾಗಿ ನಾವು ಆ ಒಂದು ಆದೇಶದಲ್ಲಿ ಯಾವುದೇ ಬದಲಾವಣೆ ಮಾಡಲು ಆಗೋದಿಲ್ಲ. 2027ರವರೆಗೆ ಈ ನಿಯಮ ಪಾಲನೆ ಆಗುತ್ತೆ. ಹಾಗಾಗಿ ವೇತನ ಪರಿಷ್ಕರಣೆ 2027ರಲ್ಲಿ ಮಾಡಲಾಗುವುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ನೀವು ಎಸ್ಮಾ ಜಾರಿಗೆಗೊಳಿಸಿದರೂ ಕೂಡ ನಾವು ಮಾತ್ರ ಹಿಂಸರಿಯೋದಿಲ್ಲ ಎಂದು ಎಚ್.ವಿ. ಅನಂತ ಸುಬ್ಬುರಾವ್ ಅವರು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಲೋಕಸಭೆ ಪ್ರತಿಪಕ್ಷ ನಾಯಕ ಹಾಗೂ ಎಐಸಿಸಿ ಮುಖಂಡರಾಗಿರುವ ರಾಹುಲ್ ಗಾಂಧಿ ಅವರು ಆಗಸ್ಟ್ 5ಕ್ಕೆ ಕರ್ನಾಟಕಕ್ಕೆ ಬರುತ್ತಿದ್ದು, ಅದಕ್ಕೂ ಮೊದಲೇ ಕಾಂಗ್ರೆಸ್ ಸರ್ಕಾರ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಸಾರಿಗೆ ನೌಕರರ 38 ತಿಂಗಳ ವೇತನ ಬಾಕಿಯನ್ನು ಕೊಡಬೇಕು, ಇಲ್ಲವಾದರೆ ರಾಹುಲ್ ಗಾಂಧಿ ಅವರಿಗೆ ಸಾರಿಗೆ ನೌಕರರು ಮುಷ್ಕರದ ಸ್ವಾಗತ ಕೋರುತ್ತಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ವಾರ್ತಾ ಭಾರತಿ ಮತ್ತು ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಮಾತನಾಡಿದಂತ ಅನಂತ ಸುಬ್ಬುರಾವ್ ಅವರು ರಾಜ್ಯ ಸರ್ಕಾರ ನೌಕರರ ಸಮಸ್ಯೆಯನ್ನು ಬಗೆಹರಿಸಬೇಕು, ಆಗಸ್ಟ್ 5ಕ್ಕೆ ನೌಕರರು ಕಡೆ ನೀಡುವ ಮುಷ್ಕರ ನಿರ್ಬಂಧಿಸಲು ಮುಂದಾಗುತ್ತಿರುವುದು ಇವರು ಸರಿಯಲ್ಲ. ಒಂದು ವೇಳೆ ನೀವು ಎಸ್ಮಾ ಕಾಯ್ದೆ ಜಾರಿಗೆಗೊಳಿಸಿದ್ರೆ ಆಗ ಸರ್ಕಾರವೇ ಭಸ್ಮವಾಗುತ್ತೆ, ನಿಮ್ಮ ಎಸ್ಮಾಗಳಿಗೆ ಬಗ್ಗುವರು ಇಲ್ಲಿ ಯಾರೂ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ನಾಳೆ ಒಂದೇ ಒಂದು ಬಸ್ಸು ಸಹ ರಸ್ತೆಗೆ ಇಳಿಯೋದಿಲ್ಲ, ಇನ್ನು ಸರ್ಕಾರ ಹಠಕ್ಕೆ ಬಿದ್ದರಂತೂ ನಾವಂತೂ ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ 4 ಸಾರಿಗೆ ನಿಗಮದ ಸಂಘಟನೆಗಳು ಮುಖಂಡರು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದು, ಹಾಗಾಗಿ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರ ವ್ಯತ್ಯವಾಗುವುದು ಮಾತ್ರ ಗ್ಯಾರಂಟಿ ಎಂದು ಹೇಳಲಾಗಿದೆ. ಸದ್ಯಕ್ಕೆ ಎಷ್ಟೇ ಇತ್ತು. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ತಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.